ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶೀಘ್ರದಲ್ಲೇ ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ 50 ಎಕರೆ ಪ್ರದೇಶದಲ್ಲಿ ನಿರ್ಮಾಣ. ಕೋಲ್ಡ್ ಸ್ಟೋರೇಜ್ ಸಹಿತ ಮಾರುಕಟ್ಟೆ ನಿರ್ಮಾಣ. ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯುತ್ತಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಮೆಣಸಿನಕಾಯಿ ಮಾರುಕಟ್ಟೆ ಬೇಕು ಎಂದು ಈ ಭಾಗದ ರೈತರ ಬಹುದಿನಗಳ ಬೇಡಿಕೆಯಾಗಿತ್ತು. ಶೀಘ್ರದಲ್ಲೇ ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ನಿರ್ಮಿಸಲಾಗುವುದು ಎಂದು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲರು ಭರವಸೆ ನೀಡುವ ಮೂಲಕ ಹಲವು ವರ್ಷಗಳ ಈ ಬೇಡಿಕೆಗೆ ಮನ್ನಣೆ ದೊರೆತಂತಾಗಿದೆ. ಬಳ್ಳಾರಿ ನಗರಕ್ಕೆ ಆಗಮಿಸಿದ್ದ ಸಚಿವರು ಈ ಕುರಿತು ಮಾತನಾಡಿ, ಚಿಲ್ಲಿ ಮಾರುಕಟ್ಟೆ ನಿರ್ಮಾಣಕ್ಕೆ ಎಪಿಎಂಸಿಯಿಂದ 5 ಕೋಟಿ ರೂಪಾಯಿ ಅನುದಾನ ನೀಡಲಿದ್ದು, ಇತರ ಮೂಲಗಳಿಂದ ಅಗತ್ಯ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಈ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೃಷಿ ಸಂಬಂಧಿತ ಮಾರುಕಟ್ಟೆಗಳಿಗೆ ಕೋಲ್ಡ್ ಸ್ಟೋರೇಜ್ ಅತ್ಯಗತ್ಯವಾಗಿರುವುದರಿಂದ ಪ್ರಸ್ತಾವಿತ ಚಿಲ್ಲಿ ಮಾರುಕಟ್ಟೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಕೂಡ ನಿರ್ಮಿಸಲಾಗುವುದು. ಶಾಸಕ ನಾರಾ ಭರತ್ ರೆಡ್ಡಿ ಅವರು ಚಿಲ್ಲಿ ಮಾರುಕಟ್ಟೆ ನಿರ್ಮಾಣಕ್ಕೆ ನೆರವು ನೀಡಲಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ಮೆಣಸಿನಕಾಯಿ ಮಾರುಕಟ್ಟೆ ನಿರ್ಮಾಣಕ್ಕೆ ಗುರುತಿಸಿರುವ 23 ಎಕರೆ ಪ್ರದೇಶ ಸಾಕಾಗುವುದಿಲ್ಲವಾದ ಕಾರಣ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಕನಿಷ್ಠ 50 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡುವುದು ಸೂಕ್ತ ಎಂದಿರುವ ಸಚಿವ ಶಿವಾನಂದ ಪಾಟೀಲರು, ಪಿಪಿಪಿ ಮಾಡೆಲ್ನಲ್ಲಿ ಚಿಲ್ಲಿ ಮಾರುಕಟ್ಟೆ ನಿರ್ಮಾಣ ಕಷ್ಟ ಸಾಧ್ಯ. ಹೀಗಾಗಿ ಅದರ ಬದಲು ಅಗತ್ಯ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಎಪಿಎಂಸಿ ಸಚಿವನಾಗಿ ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡುವೆ ಎಂದು ಮತ್ತೊಮ್ಮೆ ಭರವಸೆ ನೀಡಿದರು. ಇವತ್ತು ಬಳ್ಳಾರಿಯಲ್ಲಿ ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಾವು ಒಣಮೆಣಸಿನಕಾಯಿಯನ್ನು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿ ಮಾರ್ಕೆಟ್ ಇಲ್ಲ, ಒಣಮೆಣಸಿನಕಾಯಿ ಮಾರ್ಕೆಟ್ ಇಲ್ಲ. ಬ್ಯಾಡಿಗೆ ಹೋಗ್ಬೇಕು, ಇಲ್ಲ ಗುಂಟೂರಿಗೆ ಹೋಗ್ಬೇಕು. ಸುಮಾರು ಹೋದ ವರ್ಷ ನಮ್ಮ ರೈತರು ಮಾರಾಟಕ್ಕೆ ಹೋದಾಗ ತುಂಬ ಗಲಾಟೆಯಾಗಿ 1126 ಜನ ಮೇಲೆ ಕೇಸ್ ಹಾಕಿದ್ದಾರೆ. ನಮ್ಮ ರೈತರು ಆ ಗಲಭೆಯಲ್ಲಿ ಇಲ್ಲ, ಆದರೂ ಕೂಡ ಹಾಕಿದ್ದಾರೆ. ಮತ್ತು ಬಳ್ಳಾರಿಯಲ್ಲಿ ಏನೀಗಾಗಲೇ ಭಾಳಷ್ಟು ಸಲ ಬೇಡಿಕೆಗಳನ್ನು ಇಟ್ಟಿದ್ದೀವಿ. 3 ವರ್ಷದಿಂದ ಭೂಮಿ ಕೂಡ ಅಲಾಟ್ ಆಗಿದೆ. ಒಣಮೆಣಸಿನಕಾಯಿ ಮಾರ್ಕೆಟ್ ಆಲ್ದಳ್ಳಿಯಲ್ಲಿ 23 ಎಕರೆ ಅಲಾಟ್ ಆಗಿದೆ. ಇದು ಒಣಮೆಣಸಿನಕಾಯಿ ಮಾರ್ಕೆಟ್ ಆಗಲೇಬೇಕು. ಒಣಮೆಣಸಿನಕಾಯಿ ಮಾರ್ಕೆಟ್ ಆಗೋದ್ರಿಂದ ಇಲ್ಲಿ ಸುಮಾರು 1.5 ಲಕ್ಷ ಟನ್ನು ಇಲ್ಲಿ ಒಣಮೆಣಸಿನಕಾಯಿ ಬೆಳೀತಾ ಇದ್ದೀವಿ. ಇಲ್ಲಿ ಒಣಮೆಣಸಿನಕಾಯಿ ಮಾರ್ಕೆಟ್ ಆದರೆ ಎಷ್ಟು ಜನಕ್ಕೆ ಉಳಿತಾಯ ಆಗುತ್ತೆ, ನಮ್ಮ ಟ್ರಾನ್ಸ್ಪೋರ್ಟ್ ಏನು ಇಲ್ಲಿಂದ ಬ್ಯಾಡಿಗೆ ಒಯ್ದರೆ ಎಷ್ಟು ಖರ್ಚು ಬರುತ್ತೆ, ಮತ್ತು ಇಲ್ಲಿಂದ ಗುಂಟೂರಿಗೆ ಹೋದರೆ ಎಷ್ಟು ಖರ್ಚು ಬರುತ್ತೆ. ಇಲ್ಲಿ ಅತಿ ಹೆಚ್ಚು ನಮ್ಮ ಏನು ಗೋಲ್ಡನ್ಗಳಿದ್ದಾವೆ, AC ಗೋಲ್ಡನ್ಗಳು, ಏನು ಕೋಲ್ಡ್ ಸ್ಟೋರೇಜ್ಗಳು, ಇಲ್ಲಿ ಸುಮಾರು 40 ಗೋಲ್ಡನ್ಗಳಿದ್ದಾವೆ. ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಆದರೆ ಒಣಮೆಣಸಿನಕಾಯಿ ಮಾರ್ಕೆಟ್ ಮಾತ್ರ ಇಲ್ಲ. ಇಲ್ಲಿ ಆಗೋದ್ರಿಂದ ಸರ್ಕಾರಕ್ಕೆ ನಾವು ಈಗಾಗಲೇ ಒಣಮೆಣಸಿನಕಾಯಿ ಬೆಳೆ ಅಂತ ರೈತರು 1600 ಕೋಟಿ ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ. 1 ಎಕರೆಗೆ 1.5 ಲಕ್ಷವನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿ 5 ಲಕ್ಷ ಎಕರೆ ಒಣಮೆಣಸಿನಕಾಯಿಯನ್ನು ಬೆಳೀತಾ ಇದ್ದೀವಿ ಈ ಜಿಲ್ಲೆಯಲ್ಲಿ. ಅದು ಕನಿಷ್ಠ 1 ಎಕರೆಗೆ 1.5 ಲಕ್ಷ ಖರ್ಚು ಮಾಡಿದರೆ GST ನಾವು 1600 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಣಮೆಣಸಿನಕಾಯಿ ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮ ಸರ್ಕಾರದವರು ಹೇಳಿದ್ದಾರೆ. ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಮಾನ ಮರ್ಯಾದೆ ಬೇಡ. ಇವತ್ತು ಕೇವಲ 25 ಕೋಟಿ ಒಣಮೆಣಸಿನಕಾಯಿ ಮಾರ್ಕೆಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರೆ ನಿಮಗೆ ಮಾನ ಮರ್ಯಾದೆ ಇರಬೇಕು ಈ ಸರ್ಕಾರಕ್ಕೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ 5 ಶಾಸಕರು ಮತ್ತು 2 ಲೋಕಸಭಾ ಸದಸ್ಯರು ಬರ್ತಾ ಇದ್ದಾರೆ. ತುಕಾರಾಮು ಮತ್ತು ನಮ್ಮ ಕೊಪ್ಪಳ ಲೋಕಸಭಾ ಸದಸ್ಯರು ಇಬ್ಬರು ಬರ್ತಾ ಇದ್ದಾರೆ. ಇವ್ರಿಗೆ ಕೂಡ ಗಮನಕ್ಕೆ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ, ನೀವು ತಕ್ಷಣವೇ ಇಲ್ಲಿ ಲಾಭ ಕೂಡ ಬರುತ್ತೆ ಸ್ವಾಮಿ. ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಜನ ಹಮಾಲರಿಗೆ ಕೂಲಿಯನ್ನು ಕೊಡ್ತೀವಿ, ಕೂಲಿಕಾರರು ಸಿಗ್ತಾರೆ, ಎಲ್ಲರಿಗೂ ಕೂಡ ಇಲ್ಲಿ ಲಾಭ ಬರುತ್ತೆ. ಮತ್ತೆ ನಾವೇನು ತೂಕವನ್ನು ಹಾಕುವಾಗ ಟ್ಯಾಕ್ಸನ್ನು ಮತ್ತೆ ದಳ್ಳಾಳಿಯನ್ನು ಕಟ್ತೀವಿ, ದಳ್ಳಾಳಿ ಕೂಡ ಈ ಜಿಲ್ಲೆಯಲ್ಲಿ ಲಾಭ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತಕ್ಷಣವೇ ಈ ವರ್ಷನೇ ಒಣಮೆಣಸಿನಕಾಯಿ ಮಾರ್ಕೆಟ್ ಜಾರಿ ಆಗ್ಬೇಕಂತ ಹೇಳಿ ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.